ಗುಡುಗು ಸಿಡಿಲು ಬಂತಲ್ಲ ಅದರಿಂದ ಕರೆಂಟ್ ಹೋದ್ರೆ ಪ್ರೋಗ್ರಾಮ್ ಎಲ್ಲ ನಿಂತೋಗ್ಬಿಡುತ್ತೆ. ನಿಂತೋಗ್ಬಾರ್ದು ಅಂತ ಲೈನ್ ಸರಿ ಮಾಡ್ತಿದೀನಿ. ಕರ್ಮಲೋ, ಅದು ಮ್ಯೂಸಿಕಲ್ ಬಂದಿರೋ ಎಫೆಕ್ಟ್ ಕಣೋ. ಹೌದಕ್ಕ? ಏನ್ ಎಷ್ಟು ಮುಗ್ಧಾನೋ ಇವನು. ಸರಿ, ಏನ್ ಕೆಲಸ ಮಾಡ್ಕೊಂಡಿದ್ಯಾ ನೀನೀಗ? ಅಕ್ಕ ನಾನು ಹಬ್ಬ ಸ್ಟುಡಿಯೋದಲ್ಲೇ ಲೈಟ್ ವರ್ಕ್ ಮಾಡ್ಕೊಂಡು ಇಲ್ಲೇ ಇದೀನಿ ಅಕ್ಕ. ಏನು ಈ ಸೀಸನ್ ನೆವರ್ ಎಂಡ್ ಅಲ್ಲ ಅಕ್ಕ, ಮುಗಿಯೋದೇ ಇಲ್ಲ, ಅದಕ್ಕೆ ಕೆಲಸ ಮಾಡ್ಕೊಂಡು ಇಲ್ಲೇ ಇದೀನಿ ಅಕ್ಕ. ಕಂಡ್ರು. ಸರಿ, ಸಕ್ಕದಾಗಿ ಪರ್ಫಾರ್ಮ್ ಮಾಡಿದೆ. ಕಮೆಂಟ್ಸ್ ಕೇಳೋಣ. ವಿಪಿ ಸರ್. ಓಹೋ ಏನಮ್ಮ ಸರ್, ಇವ್ರು ಕಿರಣ್ ಅಂತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕಮೆಂಟ್ಸ್ ಹೇಳಿ ಸರ್. ಓ ಲೈಟ್ ಮ್ಯಾನ್ ಕಿರಣ ಇಡೀ ಸೆಟ್ಟಿಗೆ ಕೊಡ್ತಾನೆ ಬೆಳಕನ್ನ. ಒಂದ್ ಚಪ್ಪಾಳೆ ಕೊಡೋಣ ಸಾರ್. ಇದು ಬೆಟರ್ ಅಲ್ವಾ ಸಾರ್? ಕರೆಂಟ್ ಹೋದ ತಕ್ಷಣ ಲೈಟ್ ಕಂಬತ್ತದು, ನಾವು ಹತ್ಬಿಡ್ಲಾ? ನೀವು ಹತ್ತಿ ಸರ್, ನಾನು ಎತ್ತು ಕೊಡ್ತೀನಿ. ಬೇಡ, ಕುತ್ಕೊಳ್ಳಿ ಸರ್. ಎಜೆ ಸರ್, ಹೆಂಗನಿಸ್ತು ಪರ್ಫಾರ್ಮೆನ್ಸ್? ಸೂಪರ್ ಸರ್. ನೀವು ಸ್ಟೆಪ್ ಅನ್ಕೊಂಡ್ರ? ಆ ಕಂಬ ಹೇಗೆ ಹತ್ತಿದೆ ಅಂತ ಕೇಳಿದೆ ಸರ್. ನಾನು ಏನೋ ಒಂದು ಬಿಲ್ಡಪ್ ಕೊಟ್ಟಿದ್ದೀನಿ, ಸುಮ್ಮನೆ ಮ್ಯಾನೇಜ್ ಮಾಡಿ. ಓ ಬಿಲ್ಡಪ್, ಮ್ಯೂಸಿಕ್ ಹಾಕಿ. ಗುರುಗಳೇ, ಪರ್ಫಾರ್ಮೆನ್ಸ್ ಹೆಂಗನಿಸ್ತು? ಈ ಕರೆಂಟ್ ಹೋದಾಗ ಕಂಬತ್ತಲ್ಲ ಹುಡುಗ, ಅವನನ್ನ ಮನೆಗೊಂದ್ಸಲ ಕಳಿಸಿ ನನ್ನ ಮೊಬೈಲ್ ಚಾರ್ಜರ್ ಹಾಳಾಗಿ. ಸರ್, ಇದು ಸರಿಗಮಪ ಶೋ. ಇವನು ಕಿರಣ್ ಅಂತ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾನೆ, ಅದ್ ಹೇಳಿ ಹೆಂಗೆ ಅಂತ. ಇವ್ ಮರು ಜಾಸ್ತಿ ಆಗೋಗ್ಬಿಟ್ಟಿದೆ. ಕಿರಣ, ನೀನ್ ಇರೋದ್ರಿಂದಲೇ ಈ ಸೆಟ್ ಅಲ್ಲಿ ಇಷ್ಟೊಂದು ಲೈಟ್ ಎಲ್ಲ ಬೆಳಗ್ತಿರೋದು. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಗಾಡ್ ಬ್ಲೆಸ್ ಯು. ತಗೊಳ್ಳೋ ನೀನು ಒಂದು ಗೋಲ್ಡನ್ ಬಜಾರು. ಏ ಗುರುಗಳು, ಬರೀ ತಿಂತಾನೆ ಇದರಲ್ಲೂ ನಂಗೆ ಹಸುವಾಗ್ತಿದೆ ಕಣೋ. ಇನ್ನು ಏನಾರ ಕೊಡೋ. ಏ ಹೋಗೋ, ಏನು ಶಾರ್ಟ್ ನಡೀತಿದೆ. ಬಿಡೋ, ನೀನೇ ತಿನ್ನಕ್ ಮಾಡಿಕೊಂಡ್ರಂಗೈತಲ್ಲಪ್ಪ. ತಗೊಳ್ಳ? ತಾಳೆ ಕಂಟಿನ್ಯೂ ಮಾಡ್ಬಿಡು. ಈಗ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಭದ್ರಾವತಿಯ ಕನಸಿನ ರಾಣಿ ವರ್ಣ ಚವಾಣ್. ಬಲಿ ಚಪ್ಪಾಳೆ. ಓಹೋ ವರ್ಣ, ಲಾಕ್ ಡೌನ್ ಅಲ್ಲಿ ಮಾಡಿದ್ಯಾ ನಮ್ಮ ಜಿಮ್ನ, ಆಗೋಗ್ಬಿಟ್ಟಿದ್ಯಾ ಕುಂಭಕರ್ಣ. ಸರಿ ಆಡಮ್ಮ, ಒಂದ್ ಆಡ್ನ. ಓಕೆ ಸರ್. ಅಕ್ಕ, ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಕ್ಕ. ನಂದು ದೃಷ್ಟಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ರಾತ್ರಿ ನನ್ಗೆ ಗೊತ್ತು ಕನ್ಸು ಬಿದ್ದಿತ್ತು. ಅಮೆರಿಕಾಗ್ ಹೋಗ್ತಾ ಇದ್ದೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಆಮಿರ್ ಖಾನ್ ಕೇಕ್ ಹಿಡ್ಕೊಂಡು ಅಕ್ಕ. ಏಜೆ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೂಪರ್ ಆಗಿತ್ತು. ಒಂದು ಗೋಲ್ಡನ್ ಬಜಾರು. ಬಜಾರ್ ಕೊಟ್ಬಿಟ್ರು. ಥ್ಯಾಂಕ್ ಯು ವರ್ಣ. ಥ್ಯಾಂಕ್ ಯು ವರ್ಣ. ಥ್ಯಾಂಕ್ ಯು ಸೋ ಮಚ್. ಫ್ಯೂಚರ್ ಅಲ್ಲಿ ಒಳ್ಳೆ ಸಿಂಗರ್ ಆಗ್ತೈತೆ. ಸರ್ ಟೈಮ್ ಆಯ್ತು ಸರ್. ಓ ಟೈಮ್ ಆಯ್ತಲ್ವಮ್ಮ, ಇನ್ನು ಎಷ್ಟು ಆಡಿದವಮ್ಮ? ವಿಘ್ನೇಶ್ ಮೇಡಮ್, ಇನ್ನೊಂದು 2-3 ಸಾಂಗ್ ಇದೆ ಮೇಡಮ್ ಅಷ್ಟೇ. 2-3 ಇದೆ ಸರ್. ಬೇಗನಮ್ಮ, ನಾನು ಬೆಂಗಾಲಿ ಸಾರೆಗಮಪಕ್ಕೆ ಹೋಗ್ಬೇಕು. ನೋಡಿಲಿ, ಪೈಲಟ್ ಜೊತೆ ವಿಮಾನನ ಹೊರಗಡೆ ನಿಂತೈತಮ್ಮ. ಸರ್, ಅದು ಪೈಲಟಾ? ಹಾ, ನಾನು ರಾಜಹಂಸ ಡ್ರೈವರ್ ಅಂತ. ಅದು ನಿಮ್ ಡ್ರೈವರು ಸಾರ್. ನೋಡಮ್ಮ, ಅಲ್ಲಿ ಎಷ್ಟು ಸಾಂಗ್ ಮುಗಿದಿದೆ ಅಂತಮ್ಮ? ಸರ್ ಒಂದಾಗಿದೆ ಅಂತ ಸರ್. ಒಂದಾದ ತಕ್ಷಣ ಅದನ್ನ ಫುಟೇಜ್ ತೋರ್ಸಕ್ಕೆ ಕಮೆಂಟ್ ಕೊಟ್ಬಿಡ್ತೀನಿ. ಓಕೆ ಸರ್. ಮೇಡಮ್ ಕಂಟಿನ್ಯೂ ಮೇಡಮ್. ಈಗ ಹಾಡೋದಕ್ಕೆ ಬರ್ತಾ ಇದ್ದಾರೆ ತುಮಕೂರಿನ ಕಂಬದ ರಂಗಯ್ಯ. ತೀರ್ಥನಾರಂಭ ಕಾಲದಲ್ಲಿ ಸರಿಗಮಪ್ಪ ಸ್ಥಾನದಲ್ಲಿ ಕಂದ ನೀನು ಆಡ್ಬೇಕು ಕಣೋ ಅಂದಾಗ ಕಂಬದ ರಂಗಯ್ಯ ಹೋಗಿ ತಲೆನೆ ಗಡಗಡನೆ ಕೆಚ್ಚಿಕೊಂಡು ಅಮ್ಮ ಎಂದು ಜೋರಾಗಿ ಓಡಿ ಬಂದು ಸರಿಗಮಪ್ಪ ಸಟ್ಟಿನಲ್ಲಿ ಬಿದ್ದ. ಆಗ ಅಮ್ಮ ಎಂದು ಜೋರಾಗಿ ಚೀರಿದಾಗ ಅನುಶ್ರೀ ಅವರು ಕಂದ ನೀನಿಲ್ಲ ಆಡಿದ್ರೆ TRP ಕಿತ್ಕೊಂಡೋಗುತ್ತೆ ಅಂತ
ಹೋಗಿದ್ಕೆ ಇಲ್ಲಿಗೆ ಬಂದೆ ದಿದರಿನಾ ದಿದರಿ 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 ದಿದರಿನಾ. ಬಾಲಿ ಜೋರದ ಚಪ್ಪಾಳೆ ನಮ್ಮ ಕಂಬದ ರಂಗಯ್ಯ ಅವ್ರಿಗೆ. ಕಂಬದ ರಂಗಯ್ಯ ಅವರೇ, ಹಾಡಿ ಅಂದ್ರೆ ಹರಿಕತೆ ಮಾಡ್ತಿರಲ್ಲಪ್ಪ. ಯಾಕೆ ಯಾಕಪ್ಪ, ಯಾಕೆ ಏನಾಯ್ತು? ಮೇಡಮ್, ಇವತ್ತೇನಾದ್ರೂ ನಮ್ಮ ಮನೆಯವರೆಲ್ಲ ಅನ್ನ ತಿಂತಾ ಇದ್ದಾರೆ ಅಂದ್ರೆ ಅದಕ್ಕೆ ಹರಿಕಥನೆ ಕಾರಣ ಮೇಡಮ್. ಸರ್ ಕೂತ್ಕೊಳ್ಳಿ ಸರ್, ನನಗೆ ಪೇಮೆಂಟ್ ಕೊಡೋದು ನೀವು ಹಿಡ್ಕೊಳ್ಳೋಕು ಇಲ್ಲ ಕಮೆಂಟ್ ಕೊಡೋಕೋ ಗೊತ್ತಾಯ್ತಲ್ವಲ್ಲ ಸರ್. ಸರ್ ನಿಮ್ ತರ ಹಾಡು ಹೇಳ್ಬೇಕಾ ಅವ್ರ ತರ ಮಿಮಿಕ್ರಿ ಮಾಡ್ಬೇಕಾ ಸರ್? ಗುರು ಏನೋ ಒಂದು ಮಾಡು ಗುರು. ಸರಿ ಸರ್. ಮೆಹಬೂಬಾ ಮೆಹಬೂಬಾ ಮುದ್ದಾಡೋಣ ಬಾ, ಮೆಹಬೂಬಾ ಮೆಹಬೂಬಾ ಮುದ್ದಾಡೋಣ ಬಾ ಬಾ ಬಾ. ಓ ರೇ ಕಂಬದ ರಂಗಯ್ಯ, ನೀನು ಹಾಡಾಡೋದ್ಕಿಂತ ಈ ಮಿಮಿಕ್ರಿ ಡಾಕ್ಟರ್ ಡಾಕ್ಟರ್ ಇದನ್ನೇ ಮಾಡ್ಕೊಂಡಿದ್ರೆ ಇನ್ನು ಎತ್ತರಕ್ಕೆ ಹೋಗ್ಬಿಡ್ತೀಯ ಕಣೋ. ಒಳ್ಳೇದಾಗ್ಲಪ್ಪ. ಸೂಪರ್ ರಂಗಯ್ಯ ಅವರೇ, ನಾನು ನಿಜವಾಗ್ಲೂ ನಿಮಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ನೊಂದು ಮಾತು ಕೇಳಬೇಕು. ಇಷ್ಟು ಮನೇಲಿ ಇಷ್ಟು ಕಷ್ಟ ಇಟ್ಕೊಂಡು, ಮನ್ಸಲ್ಲಿ ಇಷ್ಟು ದುಃಖ ಇಟ್ಕೊಂಡು ಹೆಂಗೆ ಸಂಗೀತ ಅಭ್ಯಾಸ ಮಾಡ್ತಿದ್ದೀರಾ ನೀವು? ಮೇಡಮ್ ಹೆಂಗೆ ಹೇಳಿ ಮೇಡಮ್, ಬೆಳಗ್ಗೆ ಎತ್ತರ ಗ್ರೌಂಡ್ ಫ್ಲೋರ್ ಅಲ್ಲಿ, ಮಧ್ಯಾಹ್ನ ಸೆಕೆಂಡ್ ಫ್ಲೋರ್ ಅಲ್ಲಿ, ಸಂಜೆ ಆದ್ರೆ 6ನೇ ಫ್ಲೋರ್ ಅಲ್ಲಿ ಆಡ್ತೀನಿ ಮೇಡಮ್. ಕಂಬದ ರಂಗಯ್ಯ ತಗಳಪ್ಪ ನೀನು ಗೋಲ್ಡ್ ಅಂಬಾಸರು. ಈ ಒಂದು ಪರ್ಫಾರ್ಮೆನ್ಸ್ ಒಮ್ಮೆ ಆಯ್ತಲ್ವಾ? ಯಾರು ಮೇಡಮ್ ಹಾಡು ಹಾಡಲ್ಲ, ಬರೀ ಮ್ಯೂಸಿಕ್ ಬಾರಿಸ್ಬಿಟ್ಟು ಹೋಯ್ತಾ ಇರ್ತಾರೆ.